ಬೀಗ್ರೆ ಹೊರಗೆ ಕರ್ಕೊಂಬಂದ್ರಿ ಲಂಗದಾಗ ಏನ್ರಿ ಅಂತದ? ಇಲ್ರಿ ಒಂಚೂರ ಇಲ್ಲೇ ಹೊರಗ ಮಾತಾಡ್ಬೇಕಿತ್ರಿ. ಅಲ್ಲಿ ಇನ್ನೊಬ್ರು ಅವರು ಲಕ್ಷ್ಮಿಯರವು ಅವ್ರು ಅದಾರಲ್ರಿ, ಸುಮ್ಮನೆ ನಾವು ಹಿಂಗ ಅಂತ ಕೇಳಿದ್ರೆ ಅವ್ರಿಗೂ ಮನಸ್ಸಿಗೆ ಬೇಸರ ಆಗದ್ ಬ್ಯಾಡ್ ನೋಡ್ರಿಪ್ಪ, ಅದಕ್ಕೆ ಇಲ್ಲಿ ಹೊರ ಕರೆದೇನ್ರಿ. ಹೌದ್ರಿ ಏನ್ರಿ ಅಂತದ? ಓ ಜಯಕ್ಕರ ಅವರು ಅದು ಲಕ್ಷ್ಮಕ್ಕರ ಅತ್ತಿ ಕುಟ್ಟಿಗೆ ಏನ್ ಮಾತಾಡಕತ್ತಾರ ಕೇಳನ್ ಸುಮ್ಮನೆ. ಮತ್ ನಾ ಈ ಕಡೆ ಹೊಳಿದ್ರೆ ಕೇಳಿಸ್ಕೊತ ಅಂತ ಸುಮ್ಮನೆ ಹಿಂಗ ಏನೇ ಕೆಲಸ ಮಾಡೋದು ಈ ಕಡೆ ಹೊಳ್ಳಿ ನಿಂತ ಕೇಳಿಸ್ಕೊತೀನಿ. ಏನಿಲ್ರಿ ಅದ ಅಲ್ರಿ ಎಷ್ಟು ದಿವಸ ಆಗೈತೆ ನನ್ನ ಮಗಳ ಮದುವೆ ಆಗಿ, ಅವಾಗೇನ ಮಕ್ಕಳಾಗಿಲ್ಲ ದೊಡ್ಡ ಸಸಿಗೆ ಅಂತ ಮಾಡ್ಕೊಂಬಂದ್ರಿ. ಆಕೆಗೂ ಮಕ್ಳು ಅದು ಈಗ ಇಬ್ರು ವಾದಿ ಬೀದಿ ಜಗಳ ಆಡ್ತಾರ್ರಿ ಮನ್ಯಾಗ. ಒಟ್ಟ ಗಂಡ ಹೆಂಡತಿ ಇವ್ರು ನೆಮ್ಮದಿ ಅಂತ ಇಲ್ಲಂತ್ರಿ. ಆತಗ ಮಳೆಯಾಗ ಹೆಂಗಿದ್ರು ಮೊದ್ಲೇದಕ್ಕೆ ಸ್ವಲ್ಪ ಜಾಸ್ತಿ ಪ್ರೀತಿ ಇದಲ್ರಿ, ಹಂಗಾಗಿ ಜಾಸ್ತಿ ಅವ್ರ ಕಡೆ ಇರ್ತಾರ, ನನ್ನ ಕಡೆ ಇರಂಗಿಲ್ಲ ಹಂಗಿಂಗ ಅಂತ ಭಾಳ ಗುಳಾಡಿ ಫೋನ್ ಮಾಡಿ ಹೇಳಕತ್ತಿಲ್ರಿ. ಹಂಗಾಗಿ ಅದಕ್ಕೆ ಬಂದ್ರಿ ನಾನು. ಅಂದಂಗ ನಾಳೆ ನನ್ನ ಮಗಳನ್ನ ಒಂಚೂರು ಅಳಿಯರ್ ಕೊಟ್ಟಾಗ ಹೊರಗೆ ದೇವಸ್ಥಾನಕ್ಕೆ ಹೋಗಿ ಬರ್ಲಿ, ಒಟ್ಟು ಹಂಗೆ ಒಟ್ಟು ಹೊರಗೆಲ್ಲರೂ ಕಳಿಸಲ್ಲ ಒಟ್ಟು. ಹೌದ್ರಾ ಅದಕ್ಕೆ ನಾನು ತಗೋರಿ ಹೋಗ್ ಬ್ಯಾ ಅಂತ ಹೇಳ್ರಿ. ನಾನು ಯಾಕೆ ಬೇಡ ಅಂದ್ರಿ? ನಾ ಯಾರಿಗೂ ಬೇಡ ಅನ್ನಂಗಿಲ್ರಿ, ನಾ ಎದಕ್ಕೂ ಬೇಡ ಅನ್ನಂಗಿಲ್ಲ, ಹೋಗ್ರಿ ಅಂತಾನೆ ಹೇಳ್ತೀನಿ. ಅವ್ರೇ ರೀ ನಾ ಹೋದ್ರೆ ನೀ ಹೋದ್ರೆ ನಾನು ಅಂತಂದು ಹಂಗೆ ಜೊಟ್ಟೆ ಒಂದು ಹಿಡ್ಕೊಂಡ್ರೆ ಹೆಂಗಿಲ್ಲ ನೋಡ್ರಿ ಕೈಯಾಗ ನಮ್ನಿ ವಾದಿ ಬೀದಿ ಜಗಾಡ್ತಾರೆ. ನಡಕ್ ನನ್ನ ಮಗ ಇಬ್ಬರು ಬ್ಯಾಡ ಅಂತ ಕಿತ್ಕೊಂಡು ಹೋಗಿರ್ತಾನ್ರಿ. ಹಂಗಾಗಿ ಹೋಲ್ ತಗೋರಿ, ನಾನು ಯಾಕೆ ಬೇಡ ಕರ್ಕೊಂಡು ಹೋಗ ಅಂತ ಹೇಳ್ರಿ. ಅದೇ ರೀ ಅದ ಸ್ವಲ್ಪ ಈ ವಿಚಾರ ನಿಮ್ಮ ಹಿರೇ ಸೊಸಿಗೆ ಗೊತ್ತಾಗಲಾರ್ದಂಗೆ ನೋಡ್ಕೊಂಡ್ಬಿಡ್ರಿ. ಅಂದ್ರೆ ಈಕಿ ಒಬ್ಬಕಿಗೆ ಮತ್ತೆ ಆಕಿ ಗಂಡ ಗೊತ್ತಾಗಿ ಬಡ ಮುಂಜಾನೆ ಇಬ್ಬರು ಹೊಂಟ ತಯಾರಾಗಿ ಹೋಗ್ಬಿಡ್ರಕ್ಕ. ಅವಾಗ ಹಿರೇ ಸೊಸಿ ಆಕಿ ಸಜ್ಜಾಗಿರಂಗಿಲ್ಲಲ್ಲ, ಅವ್ರು ನಾನು ಬರ್ತೀನಿ ಅಂತ ಎಲ್ಲನಕ್ಕಾಗತ್ತೆ, ಅವ್ರು ಸುಮ್ಮನೆ ಇರ್ತಾಳ. ಹಂಗಾಗಿ ಇವರಿಬ್ರು ಒಂಚೂರು ಹೊರಗೆ ಹೋಗಿ ಬರ್ತಾರ್ರಿ. ಅದಕ್ಕೆ ರೀ ನಾ ಹೇಳಿದ್ದೆ. ಹೌದ್ರಾ ಆಯ್ತು ತಗೋರಿ, ಹೇಳಲ್ ತಗೋರಿ, ಏನಾಗದ ಹೋಗಲ್ ತಗೋರಿ. ದೊಡ್ಡ ಮನ್ಸ್ರಿ ದೊಡ್ಡ ಮನ್ಸು, ನೀವೇನು ಹಂಗೇನಿಲ್ಲ, ನಿಮ್ಮ ಮಗನ ಹಂಗೇನಿಲ್ಲ, ಎಲ್ಲ ಹಿರೇ ಸೊಸಿದೆ. ಆಕಿನ ನೆಟ್ಟಗ ನನ್ನ ಹಳೆಯನ್ ಕುಟ್ಟ ಬಳೆ ಮಾಡಕ್ಕೆ ಬಿಡ್ಗೋಳು. ಮತ್ತೇನು ಮಾಡೋಕ್ಕಾಗತ್ರಿ? ಏನಿಲ್ರಿ, ನನಗಂತೂ ಇಬ್ರು ಸ್ವಸ್ಥರು ನನಗೆ ಎರಡು ಕಣ್ಣು ಇದ್ದಂಗೆ. ನಾನು ಯಾರಿಗೂ ಭೇದ ಭಾವನ ಮಾಡಕ್ ಹೋಗಲ್ಲ. ಅವರೇ ರೀ ತಾವ ಕಿತ್ತಾಡೋದಕ್ಕೆ ನನಗೆ ಬೇಸರ ಬಿಟ್ರೆ ನಾನು ಅವರೊಂದು ಇವ್ರನ್ನ ಅನ್ನಂಗಿಲ್ರಿ. ಇಬ್ರು ಬಂಗಾರದಂಗೆ ಒಬ್ಬ ಗಂಡು ಎತ್ಕೊಟ್ಟಾಳ, ಒಬ್ಬ ಹೆಣ್ಣು ಎತ್ಕೊಟ್ಟಾಳ. ನನಗೇನು ಎರಡು ಮೊಮ್ಮಕ್ಕಳನ್ನ ಕರ್ಕೊಂಡು ಆಡ್ಕೊಂಡಿರ್ತೀನಿ, ನೆಟ್ಟು ಕೂಚಾಕಿರಿ ಅದೊಂದು ತಿಂದಿರ್ತೀನಿ, ಅದನ್ನೂ ಮಾಡಲ್ಲ. ಹೆಂಗ ಒಂದು ನಡ್ಸಿಟ್ಟು ನಂದು ಜೀವನ ಒಂದು ಕಣ್ಣು ಮುಚ್ಚ ತನಕ ಹೋಗ್ಬೇಕಲ್ರಿ, ಹಂಗೆ ನಡ್ಸಾತೀನಿ ರೀ. ಇಬ್ಬರು ಕೈ ಸಿಕ್ಕೊಂಡು ಒದ್ದಾಡ ನಾನು ನನ್ನ ಮಗ ಅಷ್ಟೇ ರೀ. ನಿಮಗೇನು 4 ದಿವಸ ಬಂದು ಏನು ಗೊತ್ತಾಗಲ್ಲ, ಮಗಳ ಕಷ್ಟ ಅಷ್ಟ ಅರ್ಥ ಆಗುತ್ತೆ, ನಮ್ಮ ಮಗನ ಕಷ್ಟ ನಮ್ಮ ಕಷ್ಟ ನಿಮ್ಗೆ ಯಾಕೆ ಅರ್ಥ ಆಗುತ್ತೆ ಹೇಳ್ರಿ? ಇಲ್ಲ ನಾ ಈಗ ಬಂದಿನಲ್ರಿ, ಎಲ್ಲ ಸರಿ ಮಾಡ್ತೀನಿ ಸುಮ್ಮನೆ. ನಾನು ನಿಮ್ಮ ಸುದ್ದಿಗೆ ಬರಲಾರ್ದಂಗ ನಾ ಎಲ್ಲ ಚಂದಾಗಿ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗಂತ ನಾ ಎಲ್ಲ ಕಲಿಸ್ತೀನಿ ಸುಮ್ಮನೆ. ನೀವೇನು ಚಿಂತೆ ಮಾಡಬೇಡ್ರಿ. ನೋಡಂತವ್ರಿ ನೀವು ಕಲಿಸ್ತಾರೋ ಅವ್ರು ನಿಮಗೆ ಕಲಿಸ್ತಾರೋ, ಇಲ್ಲೇ ಇರ್ತೀನಿ ಅಲ್ಲಿ ನೋಡ್ತೀನಿ. ಅದೇನು ಕರೆ ಬಿಡ್ರಿ. ಬರ್ರಿ ಭಾಳ ತನಕ ಇಲ್ಲಿ ಮಾತಾಡ್ಕೊಂಡು ನಿಂತ್ರೆ ಮತ್ತೆ ಆ ಬೀಗ್ ಸಿಟ್ಟು ಬರುತ್ತೆ. ಸುಮ್ಮನೆ ಯಾಕೆ ಮನೆಯಾಗೆ ಒಬ್ಬರು ಮನ್ಸಿನಾಗ ಒಬ್ಬರು ವೈಮನ್ಸತ್ ಇದು ಮಾಡ್ಕೊಳ್ಳೋದು. ಬರ್ರಿ ಹೋಗಂಬರ್ರಿ. ನೋಡು ಅವ್ರದ್ದು ಎಷ್ಟು ಹಂಚಿಕಿದ್ದಿತ್ತು, ಎಷ್ಟೇ ಅಲ್ಲಿ ಇರೋ ಸಸಿ ಇರೇ ಬೇಕಿ ಮೊದಲಿಂದ ಅವರಲ್ಲ, ಆಮೇಲೆ ನಾವು ಮಾಡ್ತೀನಿ ನಾನು. ಓಹೋ ಹಿಂಗ ಪ್ಲಾನ್ ಮಾಡಕತ್ತಾಳ ಜಯಕ್ಕರವ್ವ. ಅಲ್ಲ ತಾಯಿಗಿಂತ ಮಗಳು ಬೇರಿಕೆ ಅಂದ್ರೆ ಮಗಳಕ್ಕಿಂತ ತಾಯಿ ಬೇರಿಕೆ, ಇಬ್ರು 400 ಬೀಸ್ ಅದಾರ. ಹಂಗಂದಲ್ಲ ಮತ್ತೆ ಇಷ್ಟು ನಮ್ನಿ ಆಟ ಆಡ್ತಾರ ಮನ್ಯಾಗ. ನಮ್ಮ ಲಕ್ಷ್ಮಕ್ಕೂ ಒಂದು ನಮ್ನಿ ಹಸೆ ಮುತ್ತಿದ್ದಂಗೆ ತಲೆಗೆ ಏನು ಹೊಕ್ಕೊಳ್ಳೋದಿಲ್ಲ, ಏಟ್ ತುರ್ಕಿದ್ರು. ಮಾಡ್ತೀನಿ ತಲೆ ಹೋಗಿ ಅವ್ರವ್ವ ನಂತಲ್ಲಿ ಹೋಗಿ ಹೇಳ್ಬಿಡ್ತೀನಿ. ಲಕ್ಷ್ಮಕ್ಕರವ್ವ ಹೇಳಿ ಏನು ಮಾಡ್ಬೇಕು ನಾನು ಮಾಡ್ತೀನಿ. ಲಕ್ಷ್ಮಕ್ಕ ವಿಜಯ್ ಬಾ, ಇಲ್ಲಿ ಬಾ, ಇಲ್ಲದ ಬಾ, ಒಳಗದ ಬಾ. ಅಯ್ಯ ಅಮ್ಮಾರ ನೀವು ಇಲ್ಲೇ ಇದ್ದೀರೇನ್ರಿ? ಹೂನವ ಯಾಕ ಅಮ್ಮಾರ? ನಾನು ನಿಮ್ಮಂತಕ್ಕೆ ಮಾತಾಡ್ಬೇಕಾಗಿತ್ರಿ. ಲಕ್ಷ್ಮಕ್ಕನ್ ನಾವು ಮಾಡ್ಕೊಂಡ್ ಬಂದೆ. ಯಾರಿಲ್ಲ ಅಲ್ರಿ ಇಲ್ಲಿ? ಇಲ್ಲ ಯಾಕ? ಹಾ ಅಯ್ಯವ್ವ ಹಿಂಗ್ ಮಾಡಕತ್ತಾಳ ಅವ್ರವ್ವ? ನೋಡ್ದೆ ಗಳಿಗಿಸಿದ್ದ ಒಳಗ ಬೆದ್ದ ಅಂದಂಗ ಈಕಿ ಒಳಗ ನುಂಗಕತ್ತಾಳ. ಏನ್ ಮಾಡ್ಬೇಕಂಗಿದ್ರಿ ನಾವು? ಅಯ್ಯ ಅದಕ್ಕೆ ನನ್ನಂತಕ್ಕನ ಐಡಿಯಾ ಐತಿ. ಹೌದನ ಇವ ಪುಣ್ಯ ಬರತ್ ನೋಡಿ. ಏನ್ ಮಾಡ್ಬೇಕು ಇನ್ನು ನನಗಂತ ಏನ್ ತಿಳಿಯವಲ್ತವ. ನಾನೇನು ಅವ್ರ ಅತ್ತಿ ಹೆಂಗೆ ಹೋಗಿ ಏನಾರು ಇದು ಮಾಡ್ಲ ಹೆಂಗ ಏನ್ ಮಾಡ್ಲಿ ಅಂತ ಹೇಳಿ ಹಂಗ ಮಾಡ್ತೀನಿ. ಒಟ್ಟ ಅಕ್ಕಿ ಬುದ್ಧಿ ಬರ್ಬೇಕು ನೋಡು. ಹಿಂಗ ಮಾಡ್ತಾರೆ ಯವ್ವ, ನನ್ನ ಮಗಳಿಗೆ ಒಟ್ಟ ಬದುಕಕ್ಕೆ ಬಿಡ್ಬೇಡ್ರಿ ನೋಡಿ ಯವ್ವ. ಒಂದು ಮದ್ವೆ ಬಂದಾಳ ಏನ ನನ್ನ ಮಕ್ಕಳು ಜಲ್ದಿ ಆಗ್ಲಿಲ್ಲ, ಅವ್ರ ಅತ್ತಿ ಪುರ್ಸತಿ ಮಾಡ್ಲಿಲ್ಲ, ಬಡ ತೊಗೊಂಬಂದಕ್ಕಿನ ಗಂಟೆ ಹಾಕಿದ್ಲು. ಅದನ್ನ ನೋಡಿ ದೈವಕ್ಕೆ ಮದುವೆ ಆಗಿ ಒಂದು ಸ್ವಲ್ಪ ಸುಕ್ಕ ನನ್ನ ಮಗಳದ ಮೊದಲು ಹೊಟ್ಟೆ ಆಗ್ಬಿಟ್ಲು. ಈಗ ನೋಡು ಏನು ಮಾಡೋಕ್ಕಿಲ್ಲ, ಕಟ್ಟಿದ ಗಂಟೆನ ಬಿಚ್ಚಾಕಾಗತ್ತೆ. ಈಗ ನನ್ನ ಮಗಳಿಗೆ ಗುಳಾಟ ತಪ್ಪಿದ್ದಲ್ಲ, ಆದ್ರೂ ಪಾಪ ನನ್ನ ಮಗಳು ಹೆಂಗೋ ನಿಭಾಯಿಸ್ಕೊಂಡು ಎಲ್ಲ ಸಹಿಸ್ಕೊಂಡು ನುಂಗ್ಕೊಂಡು ಹೊಂಟೈತಿ. ಈಗ ನೋಡವ ಏನು ಮಾಡ್ಬೇಕು ನನ್ನ ಮಗಳಿಗೆ ನೀನೇ ಹೇಳು. ಆಮೇಲೆ ರಾತ್ರಿ ಇತ್ತಲ್ರಿ? ಆಯ್ತು ಬರವ, ಅಷ್ಟೇ ಮಾಡ್ತೀನಿ. ಅಷ್ಟು ಮಾಡ್ರಿ, ನಾ ಹೇಳ್ದಷ್ಟೇ ನೋಡ್ರಿ. ಬೇಕಿದ್ರೆ ಮತ್ತೆ ನಾ ಮುಂಜಾನೆ ಬರ್ತೀನಿ ರೀ. ಈಗ ಹೋಗ್ರಿ. ಆಯ್ತಾಯ್ತು ನೀನು ಹೋಗುವ, ಮತ್ತೆ ನೀವು ಬಂದದ್ದು ನೋಡಿ ಏನಾರ ಅಂತಾರೆ. ನಾನು ಮುಂಜಾನೆ ಮನೆಗೆ ಬರ್ತೀನಿ ತಗೋ. ಬರ್ರಿ ಏನಾರ ಬರ್ರಿ, ಒಂಚೂರು ಚಾ ನಾಷ್ಟ ಮಾಡ್ಕೊಂಡಿದ್ದೀರಂತೆ. ಒಟ್ಟೆ ಬರೋದೇ ಇಲ್ಲ, ಹಂಗೆ ಇಲ್ಲೇ ಬರ್ತೀರಿ, ನಾನು ಇಲ್ಲೇ ಬರ್ತೀನಿ, ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀರಿ. ಈ ಸಲ ಬರ್ರಿ, ನಾ ಮುಂಜಾನೆ ಬರ್ರಿ, ಹಂಗೆ ಮನ್ಯಾಗ ನಾಷ್ಟ ಮಾಡ್ತೀನಿ. ನಾಷ್ಟ ಗಿಷ್ಟ ಮಾಡಿ ಚಾ ಕುಡಿದು ಸ್ವಲ್ಪ ಕುತ್ಕೊಂಡು ಹೋಗಿರಂತೆ. ಆಯ್ತು ಅಷ್ಟೇ ಮಾಡ್ತೀನಿ ತೋ. ಅಳಿಯರ ಅತ್ತೀರ ಬರ್ರಿ ಕುಂದ್ರ ಬರ್ರಿ. ಇರ್ಲಿ ಬಿಡ್ರಿ, ಕುಂದ್ರದ ಆಮೇಲೆ ಇದು ಹಂಗೆ ಒಂಚೂರು ಮಂತಕ್ಕೆ ಮಾತಾಡ್ಬೇಕಂತ ಬಂದ್ರಿ. ಹೇಳ್ರಿ ಅತ್ತೀರ, ಏನ್ ಹೇಳ್ರಿ? ಏನಿಲ್ರಿ ಅಳಿಯರ,
ಅದು ನನ್ನ ಮಗಳನ್ನ ಒಟ್ಟು ಎಲ್ಲರ ಹೊರಗ ಕರ್ಕೊಂಡು ಅಡ್ಡಾಡಕ್ಕೆ ಹೋರಿ ಒಟ್ಟು ಪಾಪ ಮನೆಗೆ ಇದ್ದಿದ್ದು ಬೇಸರ ಇರ್ತಿ. ಆಮೇಲೆ ನೀವೊಂದು ಐನ ಬೇಕಿನ್ ಮಾಡ್ಕೊಂಡು ಬಂದ್ಬಿಟ್ರಿ. ಅದು ಗೊತ್ತು ನೀವೇನು ಬೇಕಂತ ಮಾಡ್ಕೊಳಕ್ಕೆ ಇದು ಮಾಡಲಿಲ್ಲ ಒಲ್ಲೆ ಅಂದ್ರಿ. ಮಕ್ಕಳ ಸಲುವಾಗಿ ನಿಮ್ಮ ಅವ್ರು ಭಾಳ ಜುಮೆ ಮಾಡಿದ್ರು. ಈಗೂ ನನ್ನ ಮಗಳ ಮೇಲೆ ನಿಮ್ಗೆ ಅಷ್ಟ ಪ್ರೀತಿ ಐತೆ ಅಂತ ನನಗೆ ಗೊತ್ತೈತೆ. ಆದ್ರೆ ಏನು ಮಾಡ್ಬೇಕು, ಆಕಿಗೂ ಬೇಸರ ಅನ್ನೋದಿರಲ್ಲ ಅಂದ್ರೆ ಆಕಿ ನೋಡಿದ್ರೆ ನಿನ್ನ ಬೇಕು ನಿಮಗೆ ಹೊಟ್ಟೆ ಕೆಲಸ ಮಾಡಲ್ಲ ಏನಿಲ್ಲ, ಮನೆ ಕೆಲಸ ಮಾಡ್ಬೇಕು. ಹುಡುಗರ್ನು ಆಕಿನ ನೋಡ್ಕೊಂತಾಳ, ಮನ್ಯಾಗ ನಿಮ್ಮದು ನಿಮ್ಮ ಮೂವರ್ದು ಮನೆ ಓಟು ಕತ್ತಿ ಮಾಡ್ದಂಗೆ ಚಕ್ರಿ ಮಾಡ್ತಾಳ. ಆಕಿಗೂ ಒಂಚೂರು ಬೇಸರ ಮನುಷ್ಯಳಲ್ಲೇನ್ರಿ. ಆಕಿಗೂ ಸಂಕಟ ಗಣನ ಮುಂದೆ ಏನೋ ಮಾತಾಡ್ಬೇಕು, ಹೇಳ್ಕೊಬೇಕು, ಗಣ ಕೊಟ್ಟಾಗ ಅದು ಇದು ಅಂತ ಇರುತ್ತೆ. ನೀವಂತೂ ಎಲ್ಲ ಬಿಟ್ಟಬಿಟ್ರಿ. ಮೊದ್ಲ ನನ್ನ ಮಗಳು ಕೊಟ್ಟ ಚಂದಗಿನಾಗ ಇದ್ರಿ, ಆಮೇಲೆ ಅಂತೂ ಎಲ್ಲ ಬಿಟ್ಟಬಿಟ್ರಿ. ಅಲ್ಲ ಈಗ ಹಿಂಗೆ ಮುಂದುವರ್ಕೊಂತಂದ್ರೆ ಹೆಂಗ್ರಿ? ಒಂಚೂರು ಅವಾಗ ಒಟ್ಟು ಹೊರ ಕರ್ಕೊಂಡು ಹೋಗ್ರಿ ಒಟ್ಟು ನನ್ನ ಮಗಳನ್ನ. ಹೌದ್ರಿ ಅತ್ತೀರ, ನಾನು ಎಷ್ಟು ಸಲ ಅನ್ಕೊಂಡಿನ್ರಿ, ಎಷ್ಟು ಸಲ ಹೋಗ್ಬೇಕಂತನೂ ನಿಂತೀವ್ರಿ. ಆದ್ರೆ ಇಬ್ಬರಿಗೂ ನಾನು ನೀನಂತ ಪೈಪೋಟಿ ಮೇಲೆ ನಿಂತ್ಬಿಡ್ತಾರ್ರಿ. ಹಾಗಾಗಿ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ರೀ. ಏನು ಮಾಡಲಿ ಹೇಳ್ರಿ, ನಾನು ಒಂದು ನಮ್ನಿ ಇವ್ರ ನಡುವೆ ಸಿಕ್ಕೊಂಡು ಒದ್ದಾಡತ್ತೀನಿ ರೀ. ನನಗೆ ತಲೆ ಕೆಟ್ಟು ಹೋಗ್ಬಿಟ್ಟೈತ್ರಿ. ಏನು ಮಾಡಲಿ ಅಂತಂದು ಆಯ್ತು ತಗೋರಿ, ನಾಳೆ ಒಂದು ಕೆಲಸ ಮಾಡ್ತೀನಿ. ಆಕೆ ಜೈಯಾಗಿ ಹೇಳೋದೇ ಇಲ್ಲ. ನಾನು ಲಕ್ಷ್ಮಿ ಇಬ್ಬರು ಬಡ ಸಜ್ಜಾಗಿ ಮುಂಚೆನೇ ಹೊಂಟು ನಿಂತ್ಬಿಡ್ತೀವಿ ರೀ. ಅವಾಗ ತಾವ ಸುಮ್ಮನಕ್ಕಾರ. ಅಷ್ಟು ಮಾಡ್ರಿ. ಒಟ್ಟು ನೋಡ್ರಿ, ನಿಮ್ಗೆ ನಂಬಿ ಬಂದಾಳ ಮೊದ್ಲಿಗೆ ಆಕಿನ. ಆಮೇಲೆ ನೀವು ಅಲ್ಲಂದ್ರೆ ಆಕಿ ನೋಡ್ಕೋಬೇಕು, ಚಂದಾಗಿ ನೋಡ್ಕೋರಿ ಹೇಳ್ಯಾರ. ಹೌದೌದ್ರಿ, ನೀವು ಹೇಳೋದು ಕರೆ ಐತ್ಬಿಡ್ರಿ. ಈಗ ನೋಡ್ರಿ, ಒಳಗೆ ಅಡುಗೆ ಮನೆಯಾಗಿಂತ ಹಿಡಿದು ಪುರ್ಸತ್ಗೆಲ್ಲ ಮಾಡತ್ತೈತೆ ಪಾಪ. ನೀವೇ ಒಟ್ಟು ಅವಾಗೊಟ್ಟು ಕರಿಬೇಕ್ರಿ. ಕರೆದು ಸುಮ್ಮನೆ ಒಂಚೂರು ಮಾತಾಡ್ಸ್ಕೊಂತ ಕುಂತ್ರೆ ಒಟ್ಟು ಕೆಲ್ಸಕ್ಕೆ ಒಂಚೂರು ಆಸರೆ ಆದಂಗೆ ಆಗುತ್ತೆ. ಅವಾಗ ಆಕಿ ಒಂಚೂರು ಮಾಡ್ತೀನಿ ಇನ್ನಬೇಕಿ ಹಿಂಗೆ ಮಾಡ್ಬೇಕ್ರಿ. ಮತ್ತು ಏನು ಮತ್ತು ನನ್ನ ಮಗಳನ್ನ ಒಟ್ಟು ನೀವೇ ಜಪಾನ್ ಮಾಡ್ಕೋಬೇಕು ನೋಡ್ರಿ. ಈಗ ನೋಡ್ರಿ ಕೆಲಸ ದಿಗ್ ಮಾಡತ್ತಾಳ ಆಕಿ, ನೋಡ್ರಿ ಅವ್ರಿಗೊಂದು ಕೂಟ ಪಂಟ್ ಹೊಡ್ಕೊಂತ ಕುಂತಾಳ. ನೀವು ಒಟ್ಟು ನನ್ನ ಮಗಳನ್ನ ಒಳಗೆ ಕರ್ಕೊಣೆ ಮಾತಾಡ್ಕೊಂತ ಕುಂದ್ರಿ. ಇಲ್ಲಾಂದ್ರೆ ಹೆಂಗೆ ಊಟಕ್ಕೆ ತಲೆ ಬರೋದು, ಈಗ ಕರೆದ್ಬಿಡ್ರಿ, ಸುಮ್ಮನೆ ಮಕ್ಕೊಂಬಿಡ್ರಿ ಇಬ್ಬರು. ಆಕಿ ಅವಾಗ ಮತ್ತೆ ಕೆಲಸ ಬಿಟ್ಟು ಬಂದಿಟ್ಟಲ್ಲ ಆಕಿ ಜಯ ಸುಮ್ಮನೆ ಮಾಡ್ತಾ ಮತ್ತೆ ಏನು ಮಾಡ್ಬೇಕ್ರಿ? ಹಿಂಗಾರ ಮಾಡಿ ಒಟ್ಟು ನಿಮ್ಮ ಹೆಂಡತಿನ ಕಲ್ಸಲಿಂತ್ರ ಒಟ್ಟು ತಪ್ಪಿಸ್ರಿ. ಅಯ್ಯೋ ಹೌದೇನ್ರಿ? ಇಲ್ಲ, ಲಕ್ಷ್ಮಿಗೆ ಊಟ ಆಗೈತೇನ್ರಿ? ಹೆಂಗಿದ್ರೆ ನಾವು ಹೋಗಿ ಆಕಿನ ಕರ್ಕೊಂಬರ್ತೀನಿ ತೋರಿ. ಮತ್ತೆ ಮುಂಜಾನೆ ಮಾಡೋಳಕ ಅಂತೇಳಿ, ಇಲ್ಲಾಂದ್ರೆ ಏನಾರು ನಾವು ಮಾಡಿ ಕರ್ಕೊಂಬರ್ತೀನಿ. ಆಕಿ ಜಯ ಮಾಡ್ತಾಳೆ, ಇಲ್ಲ ಅಂದ್ರೆ ಹಿಂಗೆ ಕರ್ಕೊಂಬಂದೆ ಅಂದ್ರೆ ನಾ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ತೋರಿ. ಹತ್ತಿರ ನೀವು ಊರು ಮಕ್ಕಳು ಹತ್ತಿರ. ಆಯ್ತಪ್ಪ, ಈ ಖುಷಿ ಆಯ್ತು ನೋಡಿ ನಂಗೆ. ಕರೆವು ನಮ್ಮ ಅತ್ತಿ ಹೇಳೋದು ಒಂದು ಮಾತು ಭಾಳ ಸತ್ತೈತಿ. ನಾನು ಒಟ್ಟೆ ಲಕ್ಷ್ಮಿನ ಗಮನಿಸ್ಕೊಂಡೇ ಇಲ್ಲ, ಬರೀ ಇವ್ರ ಕಾಟ ಹಂಗೆ ಹೆಂಗಂದೆ. ಪಾಪ ಆಕಿ ಮೊದ್ಲಿಗೆ ನಾನು ಮಾಡ್ಕೊಂಬಂದಾಗ 108 ಕನಸ್ಕೊಂಡ್ಲು. ಮತ್ತು ನನ್ನಿಂದನೂ ದ್ರೋಹ ಆಗಿಬಿಡ್ತು. ಅಲ್ಲ, ನಾನು ಬೇಕಂತ ಮಾಡಿಲ್ಲ, ಆಕಿಗೂ ಮಕ್ಕಳಾಗಲಿಲ್ಲ, ಆಕಿನೂ ಹ್ಞೂ ಅಂದ್ಲ. ಆ ಟೈಮ್ದಾಗ ನಮ್ಮ ಜುಲ್ಮಿ ಮಾಡಿಬಿಟ್ಲು. ಏನೋ ಒಂದು ನಡೆದು ಹೋತು. ಆದರೆ ಆಮೇಲೆ ನಾನು ನನ್ನ ಹೆಂಡತಿಗೆ ಗಂಡು ಪಾಪು ಆಯ್ತು. ಆಮೇಲೆ ನನ್ನ ಹೆಂಡತಿನ ಚೆಂದಾಗಿ ನೋಡ್ಕೋಬೇಕಾಗಿತ್ತು. ಏನು ಮಾಡ್ಲಪ್ಪ, ಇಬ್ಬರು ನಡುವೆ ನಾನು ಒಂಥರ ಒಬ್ಬ ಆದಂಗೆ ಆಗ್ಬಿಟ್ಟೀನಿ. ಹಂಗೆ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ನೋಡ್ತೀನಿ ತಡಿ, ಹೋಗಿ ಇವತ್ತಿಂದ ಒಟ್ಟು ಚಲೋತ್ನೇ ಮಾತಾಡ್ಸ ನನ್ನ ಹೆಂಡತಿ ಕೊಟ್ಟು ಟೈಮ್ ಕಳಿಬೇಕು. ಹಂಗೆ ನಾಳೆ ಬಿಟ್ಟು ದೇವಸ್ಥಾನ ಅಲ್ಲಿ ಕರ್ಕೊಂಡು ಹೋಗಿ ನೋಡ್ರಿ. ಲಕ್ಷ್ಮಿ ಓ ಅಳ್ಯಾರ, ಯಾರು ಜಯ ಬೇಕಿತ್ತೇನ್ರಿ? ಕರಿತೀನಿ ತಡ್ರಿ. ಯಪ್ಪ, ಈಗ ಏನಾರ ನನ್ನ ಜಯ ಅಲ್ರಿ ಲಕ್ಷ್ಮಿ ಬೇಕು ಅಂದ್ರೆ ಲಂಕೆ ಬೆಂಕಿ ಎತ್ತಂಗೆ ಮನೆ ಬೆಂಕಿ ಹತ್ತೈತಿ. ಏನು ಮಾಡಲಿ, ಸುಮ್ಮನೆ ಇರ್ತೀನಿ. ಹಂಗೆ ಎಲ್ಲರಿದ್ರೆ ಆಕಿನ ಕರ್ಕೊಂಡೋಗಿ ಮಾತಾಡ್ಕೊಂಬರ್ತೀನಿ. ಜಯ ಅಲ್ಲಿ ಮೆಜ್ಮೆಂಟ್ ಕರೆಯಕತ್ತಾರ ನೋಡು, ಹೋಗು. ಹೋಗ್ಬಾಲೆ ಎಡ್ಬಿಟ್ಟಿ. ಅಲ್ಲಿ ನಾ ಹೇಳಿ ಕೇಳಿ ಲೋಟು ನೋಡು. ಈಗ ಬಿಡ ಹೋಗು. ನಿನ್ ಗಂಡನ ಹೋಗಿ ಅದನ್ನ ಕರ್ಕೊಂಡು ಕೊನೆಗೆ ಹೋಗ್ಮಕು. ಹೋಗಿ ಬೇಯಿಸ್ತಲಿ ತಿಕ್ಕಟ್ಟಗ ನಾಳೆ ಗುಡಿಗೆ ಹೋಗೋಣ ಹಂಗ ಹಿಂಗ ಅಂತೇಳಿ. ನೀನು ಹಿಂಗೆ ಬಿಟ್ಟೆ ಅಂದ್ರೆ ಆತೇನ ಎಲ್ಲರ ಕುಂತ ಅಲ್ಲೇ ಕುಂತ ಬಿಡ್ತಿಯಲ್ಲೇ. ಹೋಗಿ ಕೂತಿಂದ ಇಲ್ಲ, ಹೋಗು. ಆಕೆ ಹೆಂಗೋ ಮಾಡಕತ್ತಾಳಿಲ್ಲ ಅಡಿಗೆ ಮನೆಗೆ, ಆಕೆಲ್ಲ ಮಾಡ್ಕೊಂತಾಳ. ಹೋಗಿ ಸುಮ್ಮನೆ. ನಿನಗೆ ಯಾವ ಶಾಣತನ ಬುದ್ಧಿ ಬರುತ್ತೆ ಏನ? ಹಿಂಗಾಗೇನೋ ನೀನು. ಒಟ್ಟ ಗಣನ ಕೂಟ ಸೇರ್ಲಾರ್ದಂಗೆ ಆಗಿರೋದು ನೀನು. ಬಡ ಗಣನ ಕರ್ಕೊಂಡು ಹೋಗಿ ಬಂಟ್ ಬಿಡ್ಕೊಂತ ಹಲ್ಕಿಸ್ಕೊಂತ ಒಳ ರೂಮ್ದಾಗ ಕುಂದಿರ್ಬೇಕು. ಹಂಗ ಎಲೆ ಇಡಿಕೆ ಎಲ್ಲ ತೊಗೊಂಡೋಗು, ತಿನ್ನಿಸ್ಕೊಂತ ಹಂಗ ಚಂದಾಗಿ ನಾ ಹೇಳ್ದಂಗೆ ಕೇಳ್ಕೊಂಡು ಇರಂಗೆ ಮಾಡ್ಬೇಕು. ಹೋಗು, ಹೊರ ಕರ್ಕೊಂಡು ಹೋಗಂತಂದು ಗಂಟು ಹೋಗತ್ತಗ. ಕರಿಲ್ಲಪ್ಪ ಈಕಿನ. ಲಕ್ಷ್ಮಿ ಬಂದೆ, ಜಲ್ದಿ ಬೈಲಿ. ಯಾಕ್ರಿ? ಜಲ್ದಿ ಕೊನೆ ಬೈಲಿ. ನಾನು ಇನ್ನ ಕೆಲಸ ಅದಾವು. ನಾನು ಹುಡುಗರು ಮಕ್ಕಳು ನೋಡಕಂತ ಬಂದಿದ್ದೆ. ಇನ್ನ ಅಡಿಗೆ ಮನೆಯಾಗ ಒಂದು ರಾಶಿ ಕೆಲಸ ಹೊಟ್ಟೈತೆ ನಂದು. ಕೆಲಸ ಮೈ ದಾಳಿ ಹೊಡ್ಕೊಂಡು ಹೋಗ್ಲಿ. 3 ಬರೀ ಕೆಲಸ ಅಂತಿದ್ದಿ. ಬೈಲ್ ನೋಟು. ಇಲ್ಲ, ಅವ್ವ ಅದಾರ, ಚಿಕ್ಕವ್ರ ಅದಾರ, ಅತ್ತಿಯರಿಗೆ ನನಂಗಿಲ್ಲ. ಇಷ್ಟು ಕೆಲಸ ಬಿಟ್ಟು ಹೋದ್ ನೋಡು ಅಂತ ನನಂಗಿಲ್ಲ. ಅಲ್ಲ, ಕೆಲಸ ಮುಗಿಸ್ಕೊಂಡು ಬರ್ತೀನಿ ತಡ್ರಿ. ಆಮೇಲೆ ಬರೋಷ್ಟೊತ್ತಿಗೆ ಆಕೆ ಜಯ ಬರ್ತಾಳ. ಆಮೇಲೆ ಆಕಿ ವಟ ಹಚ್ತಾಳ. ಆಮೇಲೆ ಅವರು ಇಲ್ಲ ಬರೋ ತಲೆ ತುಂಬ್ತಾಳ. ನನಗಿಲ್ಲ ತಲೆ ಕೆಡ್ಸಕ್ ಹೋಗ್ಬೇಡ, ಸುಮ್ಮನೆ ಮುಚ್ಕೊಂಡು ಬಾಯಿಲಿ. ಅಯ್ಯೋ, ಇವ್ರಿಗೇನಾಯ್ತು? ಇವರಿಗೆ ತಡಿ ಹೋಗಿ ಮತ್ತೆ ಇವ್ರು ಹೆಂಗದಾರ ಮುಂಜೆ ಮಾಡ್ತೀನಿ ಬಿಡು ಉಳ್ಕತ್ ಕೆಲಸ. ಬಂದೆ ಬಾ. ಯಾಕ್ರಿ ಅಷ್ಟಾಕ ಇದು ಮಾಡಕತ್ತೀರಿ? ಏನಿನ್ ಅವನ ಏನಾರ ಒಂದೇನೋ ಹೇಳ್ಬೇಕು, ಮಾತಾಡ್ಬೇಕು, ಕೇಳ್ಬೇಕಂದ್ರೆ ಕೈಯಾಗ ಸಿಗಂಗಿಲ್ಲ. 3 ಬರೀ ಕೆಲಸ ಅಂತಂದ್ರೆ ಕೆಲಸ ಮಾಡ್ಕೊಂಡು ನನ್ನ ಮದುವೆ ಮಾಡ್ಕೊಂಡಿ. ಮತ್ತೆ ನೋಡ್ ನೀನು ಬಾಯಿಲಿ. ಏನು ಹೇಳ್ರಿ? ಏನಿಲ್ಲ, ನಾಳೆ ದೇವಸ್ಥಾನಕ್ಕೆ, ಪಿಕ್ಚರಿಗೆ, ಹಿಂಗೆ ಒಟ್ಟು ಹೊರಗೆ ಅಡ್ಯಾಡ್ಕೊಂಬರಕ್ಕೆ ಹೋಗೋಣಂತ. ಒಂಚೂರು ಜಲ್ದಿ ಸಜ್ಜೆ ಬಿಡು ಮುಂಜಾನೆಗ. ಹೌದ್ರಿ? ಹೋಗೋಣ. ಪಾಪ ನಮ್ಮವನು ಎಲ್ಲೂ ಹೋಗಿಲ್ಲ. ಆಕಿನ ಕರ್ಕೋತೀನಿ. ಹಂಗ ಚಿಗೋರ್ ಬಂದಾರಲ್ಲ, ಅವ್ರನ್ನ ಅತ್ತಿಯರನ್ನ ಎಲ್ಲರನ್ನ ಸಜ್ಜು ಮಾಡಿಬಿಡೋಣ. ಮುಂಜಾನೆಗ ಒಂಚೂರು ನಾಷ್ಟ ಮಾಡಿಬಿಡ್ತೇನೆ. ಬಡ ಎಲ್ಲರೂ ಹೋಗ್ಬಿಡೋಣ. ಅಲ್ಲೇ ಮಧ್ಯಾಹ್ನ ಎಲ್ಲರೂ ಊಟ ಮಾಡ್ಕೊಂಡು ಹೊತ್ತು ಮುಗಿದ್ಮ್ಯಾಗ ಹಂಗ ಒಂಚೂರು ಏನಾರ ಅವೇನ ಅಂತಾರಲ್ರಿ, ಏನನ್ನ ತಿನ್ನಕ್ಕ ಇರ್ತಾವಲ್ಲ ಬಂಡ್ಯಾಗ, ಅವನೊಂಚೂರು ತಿನ್ಕೊಂಡು ಬಂದ್ಬಿಡೋಣ ಮನೆಗೆ.
ಅಯ್ಯ ಅಯ್ಯ ಪಾಪ ಅಲ್ಲಲ್ಲಿ ನಿಮ್ಮ ಅಪ್ಪನ ಯಾಕೆ ಬಿಟ್ಟು ಫೋನ್ ಮಾಡಿ ನಿಮ್ಮ ಅಪ್ಪನ ಕರ್ಸ್ಕೊಂಬಿಡು ನಿಮ್ಮಪ್ಪ ನಿಮ್ಮವ್ವ ಆಮೇಲೆ ಆಕಿ ನಿಮ್ಮ ತಂಗಿ ಅವರು ಬಂದಾಳ ಪಾಪ ಒಬ್ಬಕ್ಕೆ ಅವ್ರಪ್ಪನ ಫೋನ್ ಮಾಡಿ ಕರ್ಸ್ಬಿಡು ಅವರಪ್ಪ ಅವ್ರವ್ವ ನಿಮ್ಮಪ್ಪ ನಿಮ್ಮವ್ವ ಆಮೇಲೆ ನಮ್ಮಪ್ಪ ಅಂತ ಹೇಳ್ಬಿಡು ಸ್ವರ್ಗದಾಗದಾನ ನಮ್ಮಪ್ಪ ನಾನು 2 ಮಕ್ಕಳು ನಾವು ಅಷ್ಟು ಒಂದು ಸುಮ್ಮನೆ ಟ್ಯಾಕ್ಟ್ರಿ ಮಾಡ್ಬಿಡ್ತೀನಿ ಟ್ಯಾಕ್ಟ್ರಿಗೆ ಹೋಗ್ಬೋದನ ಅಯ್ಯ ಹೌದು ನೋಡ್ರಿ ಟ್ಯಾಕ್ಟ್ರಿ ಆದ್ರೆ ಸುಮ್ಮನೆ ಬಸ್ಸು ಅದು ಇದು ಅಂತಂದು ಅನುಕೂಲ ಆಗುತ್ತೆ ನಮ್ಮ ಕೈಗೆ ಇರುತ್ತೆ ಟ್ಯಾಕ್ಟ್ರಿ ಎಲ್ಲರೂ ಹೋಗಿ ಒಂದ್ ಕಡೆ ನಲ್ಲಿಗೆ ಹೋಗಿ ನಿಂದ್ರಿಸಿ ಎಲ್ಲ ಅಡ್ಡಾಡ್ಕೊಂಡು ಪಿಚ್ಚರ್ ತಗೊಂಡು ಮತ್ತೆ ಟ್ಯಾಕ್ಟ್ರಿ ಹತ್ಕೊಂಡು ಓಸ್ ಮಂದಿ ಬರಕ್ ಬರುತ್ತೆ ಚಲೋ ನೋಡ್ರಿ ಅವ್ರ ಇರ್ತಕ್ಕ ನಮ್ದೇ ಐತಲ್ರಿ ಟ್ಯಾಕ್ಟ್ರಿ ಏ ನೀನು ನಾನೇನು ಹೇಳಿದ್ರೆ ನೀನೇನು ಹೇಳ್ತಿಲ್ಲ ನೀನೇನು ಬಿಟ್ಟರು ಹೋಗಿ ಇಡೀ ವಂಶದ ಕಾಂದಾನಿನ ಕರ್ಕೊಂಬರಕ್ಕೆ ಬಿಡು ಏ ಅಡಿಬಿಟ್ಟು ನಾ ಹೇಳೋದು ನೀ ಅರ್ಥ ಮಾಡ್ಕೊಳ್ಳಿ ಒಟ್ಟು ಅಯ್ಯ ಅಲ್ಲರಿ ನೀವ್ ಹೇಳಿದ್ದಕ್ಕಲ್ಲ ನಾ ಎಲ್ಲದು ಹೂ ಅನ್ನತ್ತಿದ್ದು ಮತ್ತೇನು ವಾಯಿ ಬಿಡು ನಿಮ್ದು ಏ ಮಬ್ಬುಷಿನಿ ನಾ ಹಂಗಂದಿಲ್ಲ ನಾನು ನೀನು ಇಬ್ಬರ ಹೋಗೋಣ ಯಾರು ಬೇಡ ಹಂಗೆ ಈ ವಿಚಾರ ನಿನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗುತ್ತೆ ಬೇಡ ಮುಂಜಾನೆ ನೀನು ಬಡ ಜಾಗ ಮಾಡಿ ಸಜ್ಜೆ ಬಿಡು ನಾನು ಸದ್ಯಕ್ಕಿನಿ ದೇವಸ್ಥಾನಕ್ಕೆ ಅಂತಂದು ಹೋಗ್ಬಿಡೋಣ ಆಮೇಲೆ ನಿಮ್ಮ ತಂಗಿ ಎಲ್ಲ ಕೆಲಸ ಮಾಡ್ಕೊತಾಳ ನಿಮ್ಮವನ್ನ ಅವ್ರವನ್ನ ನಮ್ಮವನ್ನ ಎಲ್ಲರನ್ನೂ ಎಲ್ಲ ಮಾಡಿ ಮತ್ತೆ ಎಲ್ಲ ನೋಡ್ಕೊತಾಳ ನಾವು ಒಂದು ಸ್ವಲ್ಪ ಅಡ್ಯಾಡ್ಕೊಂಡು ಹೊರಗೆ ಒಂಚೂರು ಪಿಚ್ಚರ್ ನೋಡ್ಕೊಂಬರಕ್ಕೆ ಹೋಗೋಣಂತ ಏನ ನೀ ಇದನ್ನ ಯಾರ ಮುಂದೆ ಹೇಳ್ಬೇಡ ನಿಮ್ಮವನು ಹೇಳ್ಬೇಡ ನಿಮ್ಮ ಅಪ್ಪು ಹೇಳ್ಬೇಡ ನಿಮ್ಮವನ ನಾನೇನಾದ್ರೆ ತಾನೇನ ಅಂತ ನೋಡು ನಿನಗೆ ಅಷ್ಟು ಗೊತ್ತಿರ್ಬೇಕಾ ವಿಚಾರ ಹುಡುಗರಿಗೆ ಹೇಳ್ಬೇಡ ಮತ್ತು ಹುಡುಗರು ನೀನು ಅನ್ಕೊಳ್ಳೆ ಎಲ್ಲ ಊರ್ ಮಂದಿಗೆಲ್ಲ ಗೊತ್ತಾಗುತ್ತೆ ಸುಮ್ಮನೆ ಬಡ ದೇವಸ್ಥಾನಕ್ಕೆ ಹೋಗ್ಬಿಡೋದು ಮುಂಜಾನೆಗ ಹೌದಾ ಅಯ್ಯೋ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತೇನ್ರಿ ಮತ್ತೆ ನಾನು ಹೆಂಡತಿ ಕೊಟ್ಟ ಖುಷಿಯಾಗಿರ್ಬೇಕು ಆಕಿಗೂ ಖುಷಿಯಾಗಲಿ ಅಂತಂದ್ರೆ ಕಾಂದನಿನ ಕರ್ಕೊಂಬರ್ತಾನೆ ಕಾಂದನಿನ ಈಗ ಅರ್ಥ ಆತನೆ ಅರ್ಥ ಆಯ್ತು